ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ 26ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವಂಥ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅತಿ ಶೀಘ್ರದಲ್ಲಿ 26ನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಗುತ್ತೆ. ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾವಾಗ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, 25ನೇ ಕಂತಿನ ಹಣದ ಬಗ್ಗೆನೂ ಕೂಡ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಅಂದರೆ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ, ಹಾಗೆ ಎಷ್ಟು % ಜನಗಳಿಗೆ ಬಂದಿದೆ, ಇನ್ನು ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ 25ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. 25ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು 7-8 ದಿನ ಆಯಿತು. ಸೊ ಇವಾಗ ಕಳೆದ ಒಂದು 4 ದಿನದಿಂದ ತುಂಬ ಸ್ಪೀಡಾಗಿ ಬರ್ತಾ ಇದೆ. ನಿನ್ನೆ ಸಂಡೇ ಇದ್ದಿದ್ದರಿಂದ ನಿನ್ನೆ ಸಾಕಷ್ಟು ಜನರಿಗೆ ಬಂದಿಲ್ಲ. ಇವತ್ತು ಬೆಳಗ್ಗೆಯಿಂದ ತುಂಬ ಜನರಿಗೆ ಹಣ ಜಮಾ ಪ್ರಾರಂಭ ಆಗಿದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಂಕ್ ವರ್ಕಿಂಗ್ ಇದೆ ಅಲ್ವಾ, ಸೊ ಹಾಗಾಗಿ ತುಂಬ ಜನರಿಗೆ 25ನೇ ಕಂತಿನ ಹಣ ಬಂದಿದೆ. ಬೆಳಗ್ಗೆಯಿಂದನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ಇವತ್ತು ಹಣ ಬಂತು, ಬೆಳಗ್ಗೆ 10 ಗಂಟೆಗೆ ಬಂತು, ಸೊ 10:30ಗೆ ಬಂತು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಪ್ರಾರಂಭ ಆಗಿದೆ. ಬಟ್ ಏನಾಗಿದೆ ಅಂತಂದರೆ, ಈಗ ಒಂದು ಜಿಲ್ಲೆಯಲ್ಲಿ ಎಲ್ರಿಗೂ ಕೂಡ ಹಣ ಬಂದಿಲ್ಲ ಅಂತಂದರೆ 100% ಫಲಾನುಭವಿಗಳಿಗೆ ಬಂದಿಲ್ಲ. ಜೊತೆಗೆ ಇವಾಗ ಒಂದು ಜಿಲ್ಲೆಯಲ್ಲಿ ಒಂದು 5-6 ತಾಲೂಕುಗಳಿರುತ್ತೆ ಅಂತ ಅಂದ್ಕೊಳ್ಳಿ. ಎಲ್ಲ ತಾಲೂಕುಗಳಿಗೂ ಕೂಡ ಕಂಪ್ಲೀಟಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಬಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ. ಎಲ್ಲರೂ ಕೂಡ ವೆಯ್ಟ್ ಮಾಡಿ. ಇನ್ನೊಂದು 2-3 ದಿನದಲ್ಲಿ ಮೇ ಬಿ ಇನ್ನೂ ತುಂಬ ಜನರಿಗೆ ಬರುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು 2-3 ದಿನ ಇವಾಗ ಬರ್ತಾ ಇರುವಂಥ ಸ್ಪೀಡಲ್ಲೇ ಬಂತಂದರೆ ಆಲ್ಮೋಸ್ಟ್ ಒಂದು 80%ಗಿಂತ ಹೆಚ್ಚು ಜನರಿಗೆ 25ನೇ ಕಂತಿನ ಹಣ ಜಮಾ ಆಗಿಬಿಡುತ್ತೆ. ತುಂಬ ಸ್ಪೀಡಾಗಿ ಬರ್ತಾ ಇದೆ. ಇವತ್ತು ಕೂಡ ಬೆಳಗ್ಗೆಯಿಂದ ತುಂಬ ಜನರಿಗೆ ಬಂದಿದೆ. ಹೇಳ್ದಂಗೆ ಆಲ್ಮೋಸ್ಟ್ ಒಂದು 60%ಇಂದ 70%ವರೆಗೂ ಹಣ ಜಮಾ ಆಗಿದೆ. ಉಳಿದಂಥವ್ರಿಗೆ ಏನಿದೆ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಇನ್ನೊಂದು ಈ ವಾರದಷ್ಟರಲ್ಲಿ ಮೇ ಬಿ ಕ್ಲಿಯರ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇದಿಷ್ಟು 25ನೇ ಕಂತಿನ ಹಣದ ಬಗ್ಗೆ ಆಯಿತು. ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಇನ್ನೊಂದು 2-3 ದಿನದಷ್ಟರಲ್ಲಿ ನಿಮಗೂ ಕೂಡ 25ನೇ ಕಂತಿನ ಹಣ ಜಮಾ ಆಗುತ್ತೆ. ಇನ್ನು 26ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ, ತುಂಬ ಜನ 26ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇವಾಗ ಆಲ್ರೆಡಿ 25 ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರು ಆಬ್ವಿಯಸ್ಲಿ 25ಗೆ ವೆಯ್ಟ್ ಮಾಡೇ ಮಾಡ್ತಾರಲ್ವ. 26 ಯಾವಾಗ ಬಿಡುಗಡೆ ಆಗುತ್ತೆ, ಇವಾಗ ಆಲ್ರೆಡಿ ಹಣ ಇದೆ ಅಂತ ಹೇಳಿದಾರಲ್ಲ, ಹಂಗಾದ್ರೆ ಇವತ್ತು ಮಾಡ್ತಾರಾ ನಾಳೆ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ 26ನೇ ಕಂತಿನ ಹಣದ ಬಗ್ಗೆ. ಹಾಗೆ ಪೆಂಡಿಂಗ್ ಹಣದ ಬಗ್ಗೆನೂ ಕೂಡ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮೀಡಿಯಾದವರು ಕೂಡ ಕೇಳಿದ್ದಾರೆ, ಮೇಡಮ್ ನಿಮ್ಮ ಪ್ರಕಾರ ಇವಾಗ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಂದಾಗ ಅವರು ತಿಳಿಸಿರೋ 5 ಕಂತಿನ ಹಣ ಪೆಂಡಿಂಗ್ ಇದೆ. ಈಗ ಜನವರಿದು ಕೂಡ ಸೇರ್ಕೊಂಡಿದೆ. ಮೇ ಬಿ ಅವ್ರು ಹೇಳಿಲ್ಲ ಅದನ್ನು. ಟೋಟಲ್ ಇವಾಗ ನಮ್ಮ ಪ್ರಕಾರ 6 ಕಂತು ಹೋಗಲಿ, ಅವರ ಪ್ರಕಾರ ಆದರೂ ಕೂಡ 5 ಕಂತಿನ ಹಣ ಪೆಂಡಿಂಗ್ ಇದೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಅದ್ರ ಬಗ್ಗೆ ಹಣಕಾಸು ಇಲಾಖೆಯಿಂದನೇ CM ಸಿದ್ದರಾಮಯ್ಯ ಸರ್ ಅವರೇ ಮಾಹಿತಿ ಕೊಡ್ತಾರೆ. ಇವಾಗ ನನ್ನ ಕಡೆಯಿಂದ ಬ್ಯಾಲೆನ್ಸ್ ಇರುವಂಥದ್ದು 3 ಕಂತಿನ ಹಣ ಅಷ್ಟೇ. ಆ 3 ಕಂತಲ್ಲಿ ನಾನು ಇವಾಗ 2 ಕಂತಿನ ಹಾಕಿದ್ದೀನಿ. ಇನ್ನು ನನ್ನ ಕಡೆಯಿಂದ ಇವಾಗ ಒಂದೇ ಕಂತು ಪೆಂಡಿಂಗ್ ಇರೋದು, ಅಂದರೆ ಡಿಸೆಂಬರ್ದು ಮಾತ್ರನೇ ಪೆಂಡಿಂಗ್ ಇರೋದು ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ದಾರೆ. ನಾನಿವಾಗ ಹಣಕಾಸು ಇಲಾಖೆಯಿಂದನೂ ಕೂಡ ಹಣ ನಮ್ಮ ಇಲಾಖೆಗೆ ಬಂದಿದ್ದು 2 ಕಂತಿನ ಹಣ. ನಾನು ಆಲ್ರೆಡಿ ಅದನ್ನ ಕ್ಲಿಯರೆನ್ಸು ಕೂಡ ಮಾಡಿದ್ದೀನಿ. ನಿನ್ನೆ ಸಂಜೆ ಕ್ಲಿಯರೆನ್ಸ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಎನಿ ಟೈಮ್ ಇವತ್ತು ಸಂಜೆಯಿಂದನಾದರೂ ಕೂಡ 26ನೇ ಕಂತಿನ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ಬೋದು. ಯಾವಾಗ ಬೇಕಿದ್ರೂ ಕೂಡ ಹಣ ಬರ್ಬೋದು. ನಾನು ಕ್ಲಿಯರೆನ್ಸ್ ಮಾಡಿದ್ದೀನಿ ಅಂತ ತಿಳಿಸಿದ್ದಾರೆ ಅಂತಂದರೆ ಎನಿ ಟೈಮ್ 100% ಈ ವಾರದಲ್ಲಂತೂ 26ನೇ ಕಂತಿನ ಹಣ ಬಂದೇ ಬರುತ್ತೆ. ಅದರಲ್ಲಿ ನಾನು ಹೇಳ್ದಂಗೆ ಇವತ್ತು ಸಂಜೆಯಿಂದನೇ ಬರ್ಬೋದು, ನಾಳೆ ಬರ್ಬೋದು, ನಾಳಿದ್ದು ಬರ್ಬೋದು. ಬಟ್ ನಾನು ಎನಿ ಟೈಮ್ ಡೇಟ್ ಫಿಕ್ಸ್ ಇಲ್ಲ, ಅದ್ರ ಬಗ್ಗೆ ಹೇಳಿಲ್ಲ. ನಾನು ಕ್ಲಿಯರೆನ್ಸ್ ಮಾಡಿದ್ದೀನಿ, ಆಲ್ರೆಡಿ ಬಿಡುಗಡೆನೂ ಕೂಡ ಮಾಡಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂತ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಯಾರೆಲ್ಲ 25ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ, ಸೊ ನಿಮಗೇನಾದರೂ 26ನೇ ಕಂತಿನ ಹಣ ಏನಾದರೂ ಜಮಾ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸರ್ ಹೇಳ್ದಂಗೆ ಈ ವಾರದಷ್ಟರಲ್ಲಿ 26ನೇ ಕಂತಿನ ಹಣ ಕೂಡ ಬರುತ್ತೆ. ಇವಾಗ ಪೆಂಡಿಂಗ್ ಹಣದ ಬಗ್ಗೆನೂ ಕೂಡ ಇವಾಗ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅನಿಸುತ್ತೆ. ಇವಾಗ 26ನೇ ಕಂತಿನ ಹಣನ ಅಪ್ಡೇಟ್ ಮಾಡಿರಲಿಲ್ಲ, ಅದು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಹಣನ ಅಂತೇಳ್ಬಿಟ್ಟು ತಿಳಿಸಿಲ್ಲ ಅಂತೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ. ಈಗ ಫೈನಲಿ ಅವರೇ ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ತಿಳಿಸಿದ್ರು. ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಹಣಕಾಸು ಇಲಾಖೆಯಿಂದ CM ಸಿದ್ದರಾಮಯ್ಯ ಸರ್ ಅವರೇನೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ. ನನ್ನ ಕಡೆಯಿಂದ ಪೆಂಡಿಂಗ್ ಇರುವಂಥದ್ದು ಇಷ್ಟರಲ್ಲಿ 2 ಕಂತನ್ನ ಬಿಡುಗಡೆ ಮಾಡಿದ್ದೀನಿ. ಇವಾಗ 1 ಕಂತು ಮಾತ್ರನೇ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇವಾಗ 2 ಕಂತು ಕ್ಲಿಯರ್ ಆಯಿತು ಅಂತಂದರೆ ಅವರ ಪ್ರಕಾರ ಇವಾಗ ಮತ್ತೆ ಡಿಸೆಂಬರು ಮತ್ತು ಜನವರಿದು 2 ಕಂತು ಆಗುತ್ತೆ. ಮತ್ತು ಫೆಬ್ರವರಿ ಮಾರ್ಚಿನ ಮತ್ತೆ ಟೋಟಲ್ ಇವಾಗ ಮತ್ತೆ 4 ಕಂತು ಪೆಂಡಿಂಗ್ ಆಗುತ್ತೆ. ಸೊ ನೋಡೋಣ ಅದ್ರ ಬಗ್ಗೆ ಏನಾದರೂ ಮತ್ತೆ ಅಪ್ಡೇಟನ್ನು ಕೊಡ್ತಾರಾ ಫೆಬ್ರವರಿ ಮಾರ್ಚ್ ತಿಂಗಳ ಬಗ್ಗೆ ಅಂತ ಹೇಳ್ಬಿಟ್ಟು. ಇವಾಗ ಅದಂತೂ ಬಿಡುಗಡೆ ಆಗಿಲ್ಲ, ಕನ್ಫರ್ಮ್ ಆಗಿ ಗೊತ್ತಾಯಿತು. ಈಗ ಬಿಡುಗಡೆ ಆಗಿರುವಂಥದ್ದು ಅಕ್ಟೋಬರು ಮತ್ತು ನವಂಬರ್ ತಿಂಗಳ ಹಣ 26ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು. ಸೊ ನಾನು ಹೇಳ್ದಂಗೆ ಎನಿ ಟೈಮ್ ಒಟ್ಟಿನಲ್ಲಿ ಇವತ್ತು ನಾಳೆ ಈ ವಾರದಲ್ಲಿ ಬರಲಿಲ್ಲ ಅಂತಂದ್ರೂ ಕೂಡ ಬಹುಶಃ 10ನೇ ತಾರೀಕಷ್ಟು ಮ್ಯಾಕ್ಸಿಮಮ್ ಅಂದರೆ 10ನೇ ತಾರೀಕಷ್ಟಂತೂ 26ನೇ ಕಂತಿನ ಹಣ ಜಮಾ ಆಗೇ ಆಗುತ್ತೆ 100%. ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ. ಸೊ ಇವತ್ತೊಂದು ಎಲ್ರಿಗೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು.
ಹಾಗೆ 25ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ನಿಮಗೆ ಬಂದಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಬಂದಿದ್ದರೂ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಆಲ್ಮೋಸ್ಟ್ ಜನರಿಗೆ 25ನೇ ಕಂತಿನ ಹಣ ಬಂದಿದೆ. 26 ಕೂಡ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ 25 ಯಾರಿಗೆ ಬಂದಿರಲ್ಲ ನೋಡಿ, ಮೇ ಬಿ 26 ಬಿಡುಗಡೆ ಆದಮೇಲೂ ಕೂಡ ನಿಮಗೆ ಬರುತ್ತೆ. ಆಲ್ಮೋಸ್ಟ್ ಪ್ರತಿ ಕಂತು ಕೂಡ ಈ ರೀತಿ ಆಗ್ತಿರೋದ್ರಿಂದ ನೀವು 26 ಬಿಡುಗಡೆ ಆದಮೇಲೂ ಕೂಡ 25 ಬರ್ಬೋದು. ಸೊ ಬಂದೇ ಬರುತ್ತೆ, ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.